ಕಲಬುರಗಿ ನಗರದ ಎನ್ಜಿಒ ಕಾಲೋನಿಯಲ್ಲಿ ರಾಜ್ಯ ಹೆದ್ದಾರಿ ಯೋಜನಾ ಪ್ರಾಧಿಕಾರದ ಚೀಫ್ ಪ್ರಾಜೆಕ್ಟ್ ಆಫೀಸರ್ ನಿವಾಸದ ಮೇಲೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತರು ದಾಳಿ ನಡೆಸಿರುವ ಘಟನೆ ನಡೆದಿದೆ. ಇಂದು ರಾಜ್ಯ ಹೆದ್ದಾರಿ ಪ್ರಾಧಿಕಾರ ಚೀಫ್ ಪ್ರಾಜೆಕ್ಟ್ ಆಫೀಸರ್ ಜಗನ್ನಾಥ್ ಹಾಲಿಂಗೆ ಮನೆ ಮೇಲೆ ಲೋಕಾಯುಕ್ತ ಎಸ್ಪಿ ಉಮೇಶ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಈ ಹಿಂದೆ ಕಲಬುರಗಿ PWD ಇಲಾಖೆಯಲ್ಲಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದ ಜಗನ್ನಾಥ್ ಹಾಲಿಂಗೆ ಅವರ ರಾಜ್ಯ ಹೆದ್ದಾರಿ ಪ್ರಾಧಿಕಾರ ವರ್ಗಾವಣೆಗೊಂಡಿದ್ದರು. ಇಂಡಿವಿಜುವಲ್ ಬೇಕಾದ್ರೆ ಸಾಕು, ಜಾಸ್ತಿನೇ ಬೇಡ, ಸ್ವಲ್ಪ ಜಾಸ್ತಿ ಕೊಡಬೇಡಿ ಕಾಲ್ಗಳು. ಈ ಒಂದು ಹೊರವಲಯದಲ್ಲಿರುವಂತಹ ಸುಮಾರು ಆ ಒಂದು ಕಡೆ ಒಂದು 15 ಎಕರೆ ಜಮೀನು, ಮತ್ತೆ ಅದೇ ಶ್ರೀನಿವಾಸ ಚರಡ್ಗಿ ಅಂತ ಹೇಳಿ ಆ ಒಂದು ಗ್ರಾಮವಿದೆ, ಅಲ್ಲೂ ಕೂಡ ಜಮೀನು ಪತ್ತೆಯಾಗಿದೆ. ಅಂದ್ರೆ ಸುಮಾರು 7-8 ಗ್ರಾಮಗಳಲ್ಲಿ ಬೇರೆ ಬೇರೆ ಕಡೆ ಆಸ್ತಿ. ಈ ಒಂದು ಮನೆಯ ಮೇಲ್ಭಾಗದಲ್ಲಿ ಈ ಕಡೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಒಂದು ಕೋಟಡಿ ಮತ್ತು ಡೈಮಂಡ್ ರಿಂಗ್ಗಳು ಈ ಒಂದು ಈಗಾಗಲೇ ಹೆಸರು ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಏನಂದ್ರೆ ಹೆಚ್ಚು ಪ್ರಮಾಣದ ಚಿನ್ನಾಭರಣ ಇದೆ ಅಂತ ಹೇಳಿ ಇದ್ದಾರೆ. ಎಷ್ಟೆಲ್ಲ ಒಂದು ಬಗ್ಗೆ ಇಂಚಿಷ್ಟು ಮಾಹಿತಿಯನ್ನು ಲೋಕಾಯುಕ್ತ ಪೊಲೀಸರು ಏನಂದ್ರೆ ಈಗ ಕಲೆ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಕ್ಕಸಾಲಿಗಳನ್ನು ಕರೆಸಿಕೊಂಡು ಈಗಾಗಲೇ ಅವರ ಮನೆಯಲ್ಲಿ ಪತ್ತೆಯಾಗಿರುವಂತಹ ಗೋಲ್ಡ್ ಕಾಯಿನ್ ಸುಮಾರು 30 ಗೋಲ್ಡ್ ಕಾಯಿನ್ ಆಗಿರ್ಬೋದು, ಅದೇ ರೀತಿಯಾಗಿ ವೆರೈಟಿ ಕಡತಗಳು ಈಗಾಗಲೇ ಆಸ್ತಿಯ ಪತ್ತೆಗಳು ಕಡತಗಳು ಪತ್ತೆಯಾಗಿವೆ, ಅದರಲ್ಲೂ ಕೂಡ ಬೇರೆ ನೀವು ಹೊಂಟ್ರೀಗ ಟೆಕ್ನಿಕಲ್ ಅಸಿಸ್ಟೆಂಟ್ ಯಾವ ಡಿಪಾರ್ಟ್ಮೆಂಟ್? I don't know.